ದಾಂಡೇಲಿ ತಾಲೂಕಿನ ಜನತಾ ಕಾಲೋನಿ ಸಮೀಪದ ಅಪಾಯಕಾರಿ ತಿರುವಿನಲ್ಲಿ ಭಾನುವಾರ ರಾತ್ರಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಕೋಲಾರ ಮೂಲದ ಓರ್ವ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದು ಇನ್ನಿಬ್ಬರು ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಕೋಲಾರದಿಂದ ದಾಂಡೇಲಿಗೆ ಪ್ರವಾಸಕ್ಕೆ ಬಂದಿದ್ದ 4 ಸ್ನೇಹಿತರ ತಂಡವು ಭಾನುವಾರ ರಾತ್ರಿ ಸುಮಾರು 10:30 ಹೊತ್ತಿಗೆ ತಮ್ಮೂರಿಗೆ ವಾಪಸ್ಸಾಗುತ್ತಿದ್ದರು. ಈ ವೇಳೆ ಜೊಯ್ಡಾ ದಾಂಡೇಲಿ ರಸ್ತೆಯ ಪಣಸೋಲಿ ಕ್ರಾಸ್ ಬಳಿ ಕಾರು ಅತಿ ವೇಗದಲ್ಲಿ ಸಾಗುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಬೃಹತ್ ಮರಕ್ಕೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ನುಚ್ಚು ನೂರಾಗಿದ್ದು ಮರಕ್ಕೂ ಹಾನಿಯಾಗಿದೆ. ಅಪಘಾತದಲ್ಲಿ ವಿಷ್ಣುವರ್ಧನ ರೆಡ್ಡಿ ಗಂಭೀರವಾಗಿ ಗಾಯಗೊಂಡಿದ್ದು, ಸಂದೀಪ ರೆಡ್ಡಿ ಹಾಗೂ ಶ್ರೀಧರ ರೆಡ್ಡಿಗೆ ಸಣ್ಣ ಗಾಯಗಳಾಗಿವೆ. ಗಾಯಾಳುಗಳನ್ನು ಸ್ಥಳೀಯರ ನೆರವಿನಿಂದ ತಕ್ಷಣ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ಬಳಿಕ ಗಂಭೀರ ಸ್ಥಿತಿಯಲ್ಲಿದ್ದ ವಿಷ್ಣುವರ್ಧನರನ್ನು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಜಗದೀಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಾಲಕನ ಅತಿ ವೇಗ ಹಾಗೂ ನಿರ್ಲಕ್ಷ್ಯದ ಚಾಲನೆ ಅಪಘಾತಕ್ಕೆ ಪ್ರಮುಖ ಕಾರಣವೆಂದು ಶಂಕಿಸಲಾಗಿದ್ದು, ದಾಂಡೇಲಿ ಗ್ರಾಮೀಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅವನಿಗೆ ಚಮಕ್ ಕೊಟ್ಟಿದ್ದಕ್ಕೆ ನಾವು ಸ್ವಲ್ಪ ಮೂವ್ಮೆಂಟ್ ಮಾಡೋದು ಏನು ಬಸ್ ಬಂತು? ಏನ್ ಬಂತು? ಏನ್ ಬಂತು? ಬಸ್ ಬಂತು? ಏನ್ ಬಂತು? ಗಾಡಿ ಬಂದಿದ್ದು. ಹಾ, ಗಾಡಿ ಹಿಂಗ್ ಬಂತು ಈ ಕಡೆಯಿಂದ. ಅವ್ನು ಹಿಂಗ್ ಬಗ್ಗಿಸ್ಕೊಂಡು ಈಗ ಈ ತರ ಚಮಕ್ ಕೊಡ್ಕೊಂಡ್ ಬಂದ. ಬಟ್ ಏನಂತಂದ್ರೆ ನಾವು ಈ ಕಡೆಯಿಂದ ಬರ್ತಾ ಇದ್ವಾ. ಯಾವ ಗಾಡಿ ಇತ್ತದ? ಏನಾದ್ರು ಗಾಡಿ ನೋಡಿಲ್ಲ. ಹೌದೌದು. ಈ ಕಡೆಯಿಂದ ಹಿಂಗ್ ಬಂದಿದ ತಕ್ಷಣ ನಾವು ಇಲ್ಲಿ ಏನ್ ಮಾಡಿದ್ವಿ, ಎಷ್ಟ್ ಜನ ಇದ್ದೀರಿ ನೀವೀಗ? ನೋಡಿದ್ವಿ. ಎಷ್ಟ್ ಜನ ಇದ್ದೀರಿ? ನಾವು 3 ಜನ ಇದ್ದೀರಿ. ಫ್ರೆಂಡ್ ಗಾಡಿಯಲ್ಲಿ ಹೋದ. ಇಲ್ಲ ಸರ್, ಕೆನರಾ ಪ್ಲಸ್ ನ್ಯೂಸ್.